ಈ ಪೇಟೆ ಮನ್ಸ ನಮ್ ತಾಂಡದ ಕಾಲಿಟ್ಟಿದೆ ದೊಡ್ಡ ತಪ್ಪು ನಾಯ್ಕ. ನಮ್ ತಾಂಡವ್ ಪಿಲ್ತಾವ ಸರ್ಸಾಡಿದ್ದು ಪೆದ್ದ ತಪ್ಪು. మన ಸಂಪ್ರದಾಯ ಪ್ರಕಾರವೂ ಈ ಮನುಷ್ಯನ ತಲೆ ಕಡಿದು ಹೊಳಿಗೆ ಎಸಿಬೇಕು. ಬೇಡ ಅಪ್ಪಯ್ಯ. ಮುಚ್ಚಲೆ ಬಾಯಿ, ಇಲ್ಲಿ ನ್ಯಾಯ ನಡೀತಾ ಇದೆ. ನಾನೀ ತಾಂಡದ ನಾಯಕ, ನೀನ್ ತೆಪ್ಪಾಡ್ದವ್ರು. ಇಲ್ಲಿ ಅಪ್ಪ ಮಗಳ ಸಂಬಂಧ ಲೇದು. ಈ ನಾಡ ಮನ್ಸ ಯಾರು? ಇವ್ನ ಹೆಂಗ್ಲೇ ನಮ್ ತಾಂಡಕ್ ಬಂದ? ಅವನ್ ಪಿರಾಣಕ್ಕೆ ಅಪಾಯ ಬಂದಿತ್ತು, ನೀರಿಗೆ ಬಿದ್ದಿದ್ದ. ನಾನು ಅವನನ್ನ ಕಾಪಾಡ್ದೆ. ಇತ್ತೆಪ್ಪ. ಒಬ್ಬ ಮನಸ್ಸನ್ನು ಪಿರಾಣ ಕಾಪಾಡಿದ್ದು ತೆಪ್ಪಿಲ್ಲ. ಆದ್ರೆ ಇವನು ಇಸಿಯಾನ ತಾಂಡಿ ಕೇಳದೆ ಇದ್ದಿದ್ದು ಮೊದಲನೇ ತೆಪ್ಪು. ಇವನ್ ಜೊತೆ ನೀನು ಸರಸ ಆಡ್ತಿದ್ದಲ್ಲೋ, ಅದು ಎಳ್ಳೆ ತೆಪ್ಪು. ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ನಾಯ್ಕ. ಲೇಕಾಪೋತೆ ನಮ್ ತಾಂಡದ ಪಿಲ್ಲರ್ ಅಂತ ಕೆಟ್ಟೋಯ್ತಾರೆ. ಈ ನಾಡ್ ಜನ ಬಂದು ನಮ್ ಕಾಡ್ ಜನನ ಹಾಳು ಮಾಡ್ತಾರೆ. ಪೇಟೆ ಜನ ನಮ್ ತಂಟೆ ಬಂದ್ರೆ ಏನಾಯ್ತದಂತ ಅವ್ರಿಗೂ ಗೊತ್ತಾಗ್ಲಿ. ನಾಯ್ಕರೇ, ಬೇಗ ತೀರ್ಪು ಕೊಡಿ. ನಾಯ್ಕ, ಈ ಪ್ಯಾಟೆ ಮನ್ಸ ಬೋ ಒಳ್ಳೆಯವನು. ಇವಂತವ ಯಾವ ಕೆಟ್ಟ ಗುಣನೂ ಇಲ್ಲ. ಇವನ್ನ ಹೊಗಳಕ್ಕಲ್ಲವ ನಾವಿಲ್ಲಿ ಸೇರಿರೋದು, ನ್ಯಾಯ ಮಾಡೋದಿಕ್ಕೆ. ನಾಯಕ, ಇವನಿಗೆ ಶಿಕ್ಷೆ ಆಗ್ಲೇಬೇಕು. ಶಿಕ್ಷೆ ಅಲ್ಲ, ನಮ್ ರಾಡಿಗೆ ಶಿಕ್ಷೆ ಆಗ್ಲೇಬೇಕು ನಾಯಕ. ನಿಮಗೇನ್ ಬುದ್ಧಿಗಿದ್ದಿ ಐತೇನಲ್ಲ? ಅವಳಿಗೆ ಯಾಕೆ ಶಿಕ್ಷೆ ಆಗ್ಬೇಕು? ನಮ್ ರಾಣಿ ಮನಸ್ಸು ಕಡಿಸ್ತವನ ಅವನಿಗೆ ಶಿಕ್ಷೆ ಕೊಡ್ಲಿ, ಅವನ್ ತಲೆ ಕಡಿಲಿ. ನಮ್ ರಾಣಿ ಏನೂ ತಿಳಿದ ಕಾಡಿನ ಪಿಲ್ಲ. ಮಾಮ್ಯ ನೀನ್ ಸುಮ್ಕಿ ಇರಲ್ಲ. ಆ ಪೇಟೆ ಹುಡುಗ ನಮ್ ರಾಣಿನ ಮುಟ್ಬಿಟ್ಟ. ಅವಳಿಗ ನಾಯಿ ಮುಟ್ಟಿದ ಒಳಕೆ ಕಡ್ಲ. ಅವಳು ಯಾರಲ್ಲ ಮದುವೆ ಆಯ್ತಾರೆ? ನಾನು ಆಯ್ತೀನಿ. ನಿನ್ ಜೊತೆ ಬೆಳ್ಳಿ ಆಗೋದಕ್ಕಿಂತ ಸಾಯೋದೇ ಮೇಲು. ಅಪ್ಪಯ್ಯ, ಅವನ್ ಜೊತೆ ನನ್ನನ್ನು ಬಲಿ ಕೊಟ್ಬಿಡಿ. ಅದ್ಯಾವ್ರ ತವನೇ ಹೋಗಿ ನಾವು ಒಂದಾಯ್ತೀವಿ. ನಾಯಕರೇ, ಇದ್ರಲ್ಲಿ ರಾಣಿದ್ ಯಾವ ತಪ್ಪು ಇಲ್ಲ. ಈಕೆ ನನ್ನ ಪ್ರಾಣನ ಕಾಪಾಡಿದ ದೇವತೆ. ಅವಳನ್ನ ಬಿಟ್ಬಿಡಿ. ತಪ್ಪೇನಿದ್ರು ನಂದೆ. ನಿಮ್ ಸಂಪ್ರದಾಯದ ಪ್ರಕಾರ ನೀವು ಯಾವ ಶಿಕ್ಷೆ ಕೊಟ್ರು ಅದ್ ನನಗೆ ಕೊಡಿ. ದಯವಿಟ್ಟು ಅವಳನ್ನ ಬಿಟ್ಬಿಡಿ. ಅವನೇ ತೆಪ್ಪೊಪ್ಕೊಂಡವನೇ ನಾಯಕ. ರಾಣಿನ ಬಿಟ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡ್ಬೇಕು, ಕೊಡು. ಚಟ್ಟಪ್ಪ, ನಾಯ್ಕರೇ, ಇವರಿಬ್ಬರನ್ನು ಏಕನಾಥ ಅವನ್ ಬಲಿಪೀಠಕ್ಕೆ ಕರ್ಕೊಂಡು ಹೋಗಿ. ఏకనాథ తల్లి ఐకుడు తప్పు చేసవరే, ఒప్పుసుకో తాయి, ఒప్పుసుకో. ನಾಯಕರೇ, ಅಪ್ಪಣೆ. ಏಕನಾಥವ್ವ, ತಪ್ಪು ಮಾಡಿದವ್ರನ್ನ ನಿನಗೊಪ್ಸೋದು ಮಾ ತಾಂಡದ ಪದ್ಧತಿ. ಇದ್ರಲ್ಲಿ ನಂದೇನು ಇಲ್ಲವ್ವ. ಅಂತ ನೀದೆ ಅವ್ವ, ಅಂತ ನೀದೆ. ನಡೀಲಿ. ಹೋಯ್ ಹೋಯ್ ಏಕನಾಥವ್ವ, ಹೋಯ್ ಹೋಯ್ ಏಕನಾಥವ್ವ. ಭೈರವ, ನಾಯಕ, ಏನ್ ಸಿಗಾಬಿದ್ದೆ ನನ್ನ ಕೈಗೆ? ಯಾರಾದ್ರೂ ಮಿಸ್ ಮಾಡಿದ್ರೆ ನಿಮ್ ನಾಯಕನ ಕತೆ ಮುಗೀತು. ಏಕನಾಥವ್ವ, ನಿನಗೆ ದಂಡಾಲು ದಂಡಾಲು. ರಾಣಿ, ನೀನ್ ನನಗೋಸ್ಕರ ಪುಟ್ಟಿರೋ ಪಿಲ್ಲ ನಿನ್ನಗ್ ಬಲಿ ಕೂಡ ಬಿಟ್ಬಿಟ್ಟೇನಾ? ನೋಡಿ ನೋಡಿ. ಬಿಡು ರಮ್ಯ, ನಾನ್ ಬರೋದಿಲ್ಲ. ಭೈರವ, ಸಮಯ ಅನ್ಕೊಚ್ಚಿ ನನಗ್ ಸಹಾಯ ಮಾಡ್ದೆ. ಸೀನೆ ಐತೆ ಅಂದ್ರೆ ನೀನೇ ಕಂಡ್ಲಾ? ಏ ನಾಯ್ಕ, ಹೇಳಬೇಕೆ? ನೀನ್ ನಮ್ ತಾಂಡ್ಯ ನೋಡಿಲ್ಲ ಅಲ್ಲ, ಬಾ ತೋರಿಸ್ತೀನಿ. ದ್ರೋಹ చేశావా ಮಾಮ್ಯ? ಮುಚ್ಚಿಡ ಬಾಯಿ. ಜಟಪ್ಪ, ಈ ಗಳಿಗೆಯಿಂದ ನಾನೇ ಈ ತಾಂಡದ ನಾಯಕ. ಅವನ್ ತಲೆ ಕಡ್ಸು. ಮಾಮ್ಯ, ಆಯ್ತು ನನ್ ತಲೆನೂ ಕಡಿಸ್ಬಿಡು. ನಿನ್ ತಲೆನಾ? ಓ, ನೀನು ನನಗೋಸ್ಕರ ಪುಟ್ಟಿರೋ ಪಿಲ್ಲ. ಬಾರೇಲೆ ಮಾಮ್ಯ, ವೈರಿ ತಾಂಡದಾಗೆ ಹಿಂಗ್ ನಿಲ್ಸಿ ನನ್ನನ್ನು ಅವಮಾನ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸದಿಂದ ಕಾಯ್ತಾ ಇದ್ದಿಲ್ಲ. ಅಪ್ಪಯ್ಯ, ಇವನು ಮನ್ಸ ಅಲ್ಲ, ದಯ್ಯ. ನಾನು ಮನಸ್ಸೇ ಆಗಿದ್ದೆ. ನಿಮ್ಮ ಅಪ್ಪಯ್ಯನಿಂದ ಹಿಂಗಾದೆ. ಲೇ ಮಾಮ, ನಾನ್ ನಿನ್ ಮಗಳನ್ನ ಕೇಳ್ದೆ, ಆಗಲ್ಲ ಅಂದೆ. ಬೇಡ ಬೇಡ ಅಂದ್ರು ಅವಳನ್ನ ಬಲಿ ಕೊಡಕ್ ನೋಡ್ದೆ.
ನಾ ಬಿಟ್ಬಿಟ್ಟೆನಾ, ಅದಕ್ಕೆ ಇಲ್ಲಿಗೆ ಎತ್ಕೊಂಡ್ ಬಂದೆ. ನಾನ್ ಸಾಯ್ತೇನೆ ಹೊರ್ತು ನಿನಗ್ ಮಾತ್ರ ದಕ್ಕಲ್ಲ. ದಕ್ಕಿಸ್ಕೊಳಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದೆ ಅಮ್ಮಯ್ಯ. ಮಾಮ್ಯ ಯಾಕೆ ಸುಮ್ನೆ ಬಡ್ಕೋತೀಯ? ಈ ಜನ್ಮದಾಗೆ ನೀಕು ನಾಕು ಬೆಳ್ಳ ಆಗಲ್ಲ. ಅದ್ ಹೆಂಗಾಗಲ್ವ ನಾನು ನೋಡೇ ಬಿಡ್ತೀನಿ. ಇಲ್ಲೇ ಈವಾಗ್ಲೇ ನಿನ್ ಪೆಳ್ಳ ಆಯ್ತೀನಿ. ಬೇಡವಾ? ಕರ್ಸು ಪೂಜಾರಪ್ಪನ, ಊಸು ಕೊಮ್ಮನ. ಆಯ್ತು ಬಿಡು. ಈ ಪಿಲ್ಲ ಇಷ್ಟು ದಿವಸ ನನ್ ಕಣ್ಗ್ಯಾಕ್ ಬೀಳಿಲ್ಲ. ಒಳ್ಳೆ ಬೆಲ್ಲದ ಗೊಂಬೆ ಇದ್ದಂಗ ಅವಳೆ. ನೋಡ್ತಾ ಇದ್ರೆ ಹಂಗೆ ಅಚ್ಚಂತ ಕಡ್ಕೊಂಡ್ ತಿನ್ಬಿಡಂಗ ಅವಳೆ. ಏ ನಾನ್ಯ, ಈ ಪಿಲ್ಲನ್ನ ನಾನ್ ಪೆಳ್ಳಾಯ್ತೀನಿ. ನಾನು ಆ ತಂಡಿಗ್ ನಾಯ್ಕಾಗು. ಲೇ ರಾಣಿ ನಮ್ಮ ಅಕ್ಕನ ಮಗಳು, ನನಗೋಸ್ಕರ ಪುಟ್ಟಿರೋ ಪಿಲ್ಲ. ನೀ ಪೆಳ್ಳಿ ಆಗೋದು ಮೋಸ. ಮೋಸ ಅಲ್ಲ, ಆಸೆ. ಈ ಭೈರವ ಕಣ್ಣಾಕದ ಮೇಲೆ ಕತೆ ಮುಗೀತು. ಲೇ ಹೆಣ್ಣಾಸೆ ಒನ್ನಾಸೆ ಮಣ್ಣಾಸೆಯಿಂದ ಎಷ್ಟೋ ತಾಂಡಗಳು ಹಾಳಾಗೋಗವೆ ಕಣ್ಲಾ. ನನ್ ತಾಂಡ್ಯನು ಹಾಳಾದ್ರೂ ಪರವಾಗಿಲ್ಲ, ಆದ್ರ ನಾನು ಈ ರಾಣಿ ಪೆಳ್ಳಾಗದೆ ಬಿಡಾಕಿಲ್ಲ. ಇದು ಅನ್ಯಾಯ. ನಾನ್ ಯಾರಿಗೂ ಅನ್ಯಾಯ ಮಾಡಕ್ಕಿಲ್ಲ, ನಿನ್ಗೂ ಅನ್ಯಾಯ ಮಾಡಕ್ಕಿಲ್ಲ. ನೋಡು, ನಾವಿಬ್ರು ಧರ್ಮವಾಗಿ ಹೋರಾಡೋಣ, ನ್ಯಾಯವಾಗಿ ಹೋರಾಡೋಣ. ನನಗ್ ಶಕ್ತಿ ಇದ್ರೆ ನಿನ್ ಸೋಲಿಸ್ತೀನಿ, ನಿನಗ್ ಶಕ್ತಿ ಇದ್ರೆ ನನ್ ಸೋಲ್ಸು. ಗೆದ್ದೋರು ರಾಣಿನ್ ಪೆಳ್ಳಾಗನ. ಸೀತಾನ ಅಂದ್ರೆ ಧರ್ಮ ಯುದ್ಧನ? ತಮ್ಮಿಲ್ವಾ? ಏನಂದೆ? ಏ ಭೈರವ, ಸುಮ್ಮನೆ ಯಾಕೆ ಕಿರ್ಚ್ಕೋತೀಯ? ಸುತ್ತಲೂ ನೋಡು. ನನ್ ಸಾಯಿಸಿ ನನ್ ತಾಂಡ್ಯ ತಪ್ಪಲಿ ಮಾಡ್ಬೇಡ, ನಿನ್ ಕೈ ಮುಗಿತೀನಿ. ಮಾಮ್ಯ, ಶರಣಾದವ್ರನ್ನ ಕೊಲ್ಲೋದು ಹೇಳಿತನ. ಇವನು ಮೋಸ್ಕರ, ಇವನು ಬಿಡಬಾರ್ದು. ನೋಡು, ಒಬ್ಬ ಮನುಷ್ಯ ಇನ್ನೊಬ್ಬನ ಕೊಲ್ಬೇಕಾದ್ರೆ ಅದಕ್ಕೆ ಸರಿಯಾದ ಕಾರಣ ಬೇಕು. ನೀವೆಲ್ಲ ಕಾಡಿನ ಜನ,
ಇಂಥ ಸುಂದರವಾದ ಪ್ರಕೃತಿಲಿ ಬಾಳೋ ನೀವು ಅಣ್ಣ ತಮ್ಮಂದಿರಾಗಿ ಬಾಳ್ಬೇಕೆ ಹೊರತು ಹೀಗೆ ಹೊಡೆದಾಡಬಾರ್ದು. ಹೌದು, ಬೇಟೆ ಮನ್ಸ ನೀ ಒಳ್ಳೆನಪ್ಪ. ಸಮಯಾನ್ ಕೊಚ್ಚಿ ನನ್ನ ಪಿರಾಣ ಕಾಪಾಡ್ದೆ. ಸಾಯೋವರೆಗೂ ನೀನು ಸೇವೆ ಮಾಡ್ಕೊಂಡಿರ್ತೀನಪ್ಪ, ಸೇವೆ ಮಾಡ್ತೀನಿ. ಪ್ಯಾಟೆ ಐದ ಸಾಯ ಗಂಟ ನಿನ್ ಜೋಡ್ ನಾ ನೆತ್ತಿ ಮ್ಯಾಗ ಇಟ್ಕೊಂಡ್ ಬದಿಕಂತೀನಿ ಕಣ. ಅದೇನ್ ಬೇಡ, ನೀವಿಬ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ಬಾಬ್ಯ, ಒಂದೇ ಬುಂಡ್ಯಾಗ ಎಂಡ ಕುಡ್ದು ಒಂದೇ ಎಲ್ಗ ಕಚ್ಚಿದ್ ನಾವು ಯಾಕಚ್ಚಿತ್ ಒಂದ್ ಹೆಣ್ಗ ಕಾದಾಡ್ಬಿಟ್ವಲ್ಲೋ. ನನ್ ತಪ್ಪು ಕ್ಷಮಿಸ್ಬಿಟ್ಲ ಮಾಮ್ಯ. ಆಯ್ತು ಬಿಡು. ಹಂಗಾದ್ರೆ ಮತ್ತೊಂದದು ಬಿಡು. ಭಲೆ ಭಲೆ ಪ್ಯಾಟಿ ಮನ್ಸ, ಆ ಏಕನಾಥ್ ಅವ್ವ ತಲ್ಲಿನೇ ನಿನ್ನನ್ನ ನಮ್ ತಾವ ಕಳಿಸ್ಕೊಟ್ಟವಳು. ಏಕನಾಥ್ ತಾಂಡಾದ ಮಕ್ಕಳೇ, ಈ రోజు ನಿಮಗೆಲ್ಲ ಒಂದು ಸಂತೋಷ ಸುದ್ದಿ ಹೇಳ್ತೀವಿ. ಈ ಗಳಿಗೆತ್ತು ನಮ್ಮ ತಾಂಡಕ್ಕೆ ಈ ಪ್ಯಾಟಿ ಹೈದಾನೆ ನಾಯಕ. ಅಷ್ಟೇ ಅಲ್ಲ, ಈ ಭೈರವನ್ ತಾಂಡಿಕ್ಕೂ ನೀನೇ ನಾಯಕ. ಸಾಯಗಂಟ ನಿನ್ ಸೇವೆ ಮಾಡ್ಕೊಂಡಿರ್ತೀವಿ. ಅಂತೆ ಕಾದು, ಈ ರಾಣಿಗೆ ನೀನೇ ರಾಜ, ಇವಳೇ ನಿನ್ನ ನಾಯಕಿ. ರಾಣಿ, ನನ್ನನ್ನು ಕ್ಷಮಿಸ್ಬಿಡು. ನಾಯಕರೇ, ನಾನು ನಾಯಕನಾಗಕ್ಕಾಗ್ಲಿ ಮದುವೆ ಆಗಕ್ಕಾಗ್ಲಿ ಇಲ್ಲಿಗೆ ಬಂದವನಲ್ಲ. ಏಟಾ, ನಿನ್ ಮೇಲೆ ನನ್ ಪಿರಾಣನೇ ಇಟ್ಕೊಂಡಿದ್ದೀನಿ. ರಾಣಿ, ನನ್ಗಾಗ್ಲೇ ಮದುವೆ ಆಗಿದೆ. ಪೆಳ್ಳಾಗಿದ್ರೇನಂತೆ, ನಮ್ಮ ತಾಂಡದಾಗೆ ಒಬ್ಬೊಬ್ರು 2-3 ಪೆಳ್ಳಾಗ್ಬೋದು. ನೀನ್ ನಮ್ ರಾಣಿನ ಪೆಳ್ಳಾಡಿದ್ರೆ ಏನ್ ತಪ್ಪలేదు. ದಯವಿಟ್ಟು ನಾನು ಕ್ಷಮಿಸಿ. ನೀವೆಲ್ಲರೂ ನನ್ನಲ್ಲಿಟ್ಟಿರೋ ಪ್ರೀತಿ ಅಭಿಮಾನನ ನಾನು ಪ್ರಾಣ ಇರೋವರೆಗೂ ಮರೆಯಲ್ಲ. ನಾನು ಯಾರು, ಎಲ್ಲಿಂದ ಬಂದಿದ್ದೀನಿ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಕಾನೂನು ದೃಷ್ಟಿಯಲ್ಲಿ ನಾನೊಬ್ಬ ಕೊಲೆಗಾರ. ಅದಕ್ಕಾಗಿ ಪೊಲೀಸ್ನವ್ರು ನನ್ನ ಹಿಂದೆ ಬಿದ್ರು. ಅವರಿಂದ ತಪ್ಪಿಸ್ಕೊಂಡು ನಾನು ಬರ್ತಿದ್ದಾಗ ಈ ರಾಣಿ ಕಾಪಾಡಿ ನನ್ನ ಪ್ರಾಣ ಉಳಿಸಿದ್ಲು. ಹೌದು ಪೇಟೆ ಮನ್ಸ, ಪೊಲೀಸ್ನವ್ರು ನೀನ್ ಹಿಡಿಯಾಕ್ ಬಂದ್ರು ಅಂದ್ರೆ ನೀನೇನ್ ತಪ್ಪು ಮಾಡ್ದೆ? ನಾನು ತಪ್ಪು ಮಾಡಲಿಲ್ಲ. ವಿಧಿ ಆಟ ಆಡ್ತು. ನಾನೊಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿದ್ದೆ. ದಯಾನಂದ್ ಸಾಹೇಬ್ರ, ಶಿವ ನಿಮ್ಮನ್ನ ಚೆನ್ನಾಗಿ ಇಟ್ಟಿರಲಿ. ಕುಟ್ರಿ ಅಪ್ಪ. ವಾಟ್ ಎ ಸರ್ಪ್ರೈಸ್ ಮಿಸ್ಟರ್ ಪ್ರತಾಪ್, ನೀವು ನನ್ನ ಪಾರ್ಟಿಗೆ ಬಂದಿದ್ದೀರಾ. ಗುಡ್, ವೆಲ್ಕಮ್. ನಾನು ಪಾರ್ಟಿಗೆ ಬಂದಿಲ್ಲ, ನಿನ್ನನ್ನು ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ನನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ಐ ಥಿಂಕ್ ಯು ಆರ್ ಮಿಸ್ಟೇಕನ್. ನೋ, ಐ ಹ್ಯಾವ್ ನಾಟ್ ಮಿಸ್ಟೇಕನ್. ಧರ್ಮ ಪರ್ವತ ದಯಾನಂದ ನೀವೇ ತಾನೆ? ಹೌದು. ದೆನ್ ಕಮ್ ಆನ್. ಯಂಗ್ ಮ್ಯಾನ್, ನಾನೇನ್ ಅಪರಾಧ ಮಾಡಿದೀನಿ ಅಂತ ತಿಳ್ಕೋಬೋದಾ? ಹೇಳ್ತೀನಿ. ಡ್ರಗ್ಸ್ ಸ್ಮಗ್ಲಿಂಗ್ ನಲ್ಲಿ ನಿನ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಯ್ತು. ಮೀ? ಎಸ್. ಡ್ರಗ್ಸ್ ಸ್ಮಗ್ಲಿಂಗ್? ಮಿಸ್ಟರ್ ಪ್ರತಾಪ್, ಇವನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ಎಷ್ಟು ಅನಾಥಾಶ್ರಮ ಕಟ್ಸಿದ್ದಾರೆ, ಆಸ್ಪತ್ರೆಗಳನ್ನು ಕಟ್ಸಿದ್ದಾರೆ, ಕಾಲೇಜನ್ನು ಕಟ್ಸಿದ್ದಾರೆ. ಅದೇ ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಡ್ರಗ್ಸ್ ಮಾರಿ ಯುವ ಪೀಳಿಗೆನೆ ಹಾಳು ಮಾಡ್ತಿರೋ ರಾಸ್ಕಲ್. ಪ್ರತಾಪ್, ನೀವು ನನ್ನ ಕಾಲೇಜ್ನಲ್ಲಿ ಓದಿ ಡಿಗ್ರಿ ತಗೊಂಡಿದ್ದು ಮರ್ತೋಯ್ತಾ? ನಾನು ನಿನ್ ಭೇಟಿ ಮಾಡೋಕ್ ಬಂದಿರೋ ಪತ್ರಿಕಾಕರ್ತನಲ್ಲ, ಡ್ಯೂಟಿ ಮಾಡೋಕ್ ಬಂದಿರೋ ಪೊಲೀಸ್ ಆಫೀಸರ್. ಕಮಾನ್. ವಾರಂಟ್ ಇದೆಯಾ? ಎಸ್. ಇದ್ರ ಜೊತೆ ನಿಮ್ ಲಾರಿನೂ ಸೀಸ್ ಮಾಡಿದೀನಿ, ನಿಮ್ ಡ್ರೈವರ್ನು ಅರೆಸ್ಟ್ ಮಾಡಿದೀನಿ. ಜಸ್ಟ್ ಲುಕ್ ದೇರ್. ನೀವಾಗೆ ಬರ್ತಿರೋ ಇಲ್ಲ ಒದ್ದು ಹೇಳ್ಕೊಂಡು ಹೋಗ್ಲೋ? ನೋ, ಐ ವಿಲ್ ಕಮ್. ದಟ್ಸ್ ಗುಡ್. ಪ್ರತಾಪ್, ಬಿಟ್ಬಿಡಿ ಅವ್ರನ್ನ. ಇವ್ರನ್ನ ಬಿಡು ಅಂತ ಹೇಳಕ್ ನೀವ್ ಯಾರು? ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತು. ಎಜುಕೇಶನ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್ ಅಲ್ವಲ್ಲ. ಹಲೋ. ಎಸ್ ಸರ್.
ಇದ್ದಾರಾ ಸರ್? ಕೊಟ್ಟೆ ಸರ್. ಐ ಜಿ ಸಾಹೇಬ್ರ ಫೋನ್. ಎಸ್ ಪ್ರತಾಪ್ ಸರ್. ಸರ್, ನಿಮ್ಮ ಫೋನ್ ಕಾಲ್ನ ನಿನ್ನೆ ರಾತ್ರಿನೇ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಒನ್ ಥಿಂಗ್ ಸರ್, ನೀವು ಇನ್ನೊಂದ್ಸತಿ ಯೋಚನೆ ಮಾಡಿ. ಯಾಕೆಂದ್ರೆ ಅವನೊಬ್ಬ ಸಮಾಜ ದ್ರೋಹಿ, ಯುವ ಪೀಳಿಗೆನ ಹಾಳು ಮಾಡ್ತಾ ಇದ್ದಾನೆ. ಅಂಡ್ ಓಕೆ ಸರ್, ಓಕೆ. ಮಿಸ್ಟರ್ ಶಿವಾನಂದ್ ಸರ್, ಆ ಧರ್ಮಪರ್ವತ ದಯಾನಂದನ ಇಂಟ್ರಾಗೇಷನ್ ರೂಮ್ ಕಳಿಸಿ. ಸರ್ ಅದು ಡೂ ವಾಟ್ ಐ ಸೇ. ಅಯ್ಯೋ ಅಯ್ಯೋ ಓ ನೋ ಲೀವ್ ಮೀ ಪ್ರತಾಪ್. ಲೀವ್ ಮೀ ಪ್ರತಾಪ್. ನೋ ನೋ ಬಿಟ್ಬಿಡಿ ನನ್ನ. ನೋ ನೋ ಲೀವ್ ಮೀ. ತಡೆದ್ರಿ? ಎಸ್ ಸರ್. ಅವನ್ನ ಕರ್ಕೊಂಡೋಗಿ ಮನೇಲಿ ಬಿಟ್ಬಿಡು. ಸರಿ ಸರ್. ಅವನಿಗಿಂತ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಲ್ಲ, ಈ ವಿಷಯ ಐ ಜಿ ಸಾಹೇಬ್ರಿಗೆ ಗೊತ್ತಾದ್ರೆ? ನಥಿಂಗ್ ವಿಲ್ ಹ್ಯಾಪನ್. ಅವ್ರು ಫೋನ್ ಮಾಡಕ್ ಮುಂಚೆನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೆ ಅಂತ ಹೇಳಿದ್ರಾಯ್ತು. ಲೋಕ್ ಮಿಸ್ಟರ್ ಶಿವಾನಂದ್, ಅವನು ಕೋರ್ಟ್ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿರ್ಬೋದು, ಆದ್ರೆ ಪ್ರತಾಪನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇವತ್ತು ನಾನು ಅವನು ಕೊಟ್ಟಿರೋ ಟ್ರೀಟ್ಮೆಂಟ್ ಇಂದ ಅವನ ಜೀವನದಲ್ಲಿ ಮತ್ತೆ ಈ ತರ ತಪ್ಪು ಮಾಡೋದಿಲ್ಲ. ದಟ್ಸ್ ವಾಟ್ ಐ ವಾಂಟ್.